ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವ, ಸಂಸ್ಕೃತಿ ಮತ್ತು ನ್ಯಾಯಪಾಲನೆಗಾಗಿ ಇಡೀ ಭಾರತದಲ್ಲೇ ಪ್ರಸಿದ್ಧವಾಗಿತ್ತು. ಆ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜರಲ್ಲಿ ಒಬ್ಬರಾಗಿದ್ದವರು ಶ್ರೀಕೃಷ್ಣದೇವರಾಯ. ಅವರು ಕೇವಲ ಯುದ್ಧಗಳಲ್ಲಿ ಗೆದ್ದ ವೀರನಷ್ಟೇ ಅಲ್ಲ, ಪ್ರಜೆಗಳ ಕಷ್ಟಸುಖಗಳನ್ನು ಅರಿಯುವ ದಯಾಳು ಆಡಳಿತಗಾರರೂ ಆಗಿದ್ದರು. ಅವರ ನಂಬಿಕೆ ಒಂದೇ: ರಾಜನು ಅರಮನೆಯೊಳಗೆ ಕುಳಿತು ರಾಜ್ಯವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ, ಜನರ ನಡುವೆ ಹೋದಾಗಲೇ ನಿಜವಾದ ಪರಿಸ್ಥಿತಿ ತಿಳಿಯುತ್ತದೆ. ಒಂದು ದಿನ ಬೆಳಗಿನ ಜಾವ ಸಾಮಾನ್ಯ ರೈತನ ವೇಷ ಧರಿಸಿ ಕೆಲವೇ ನಿಷ್ಠಾವಂತ ಸೈನಿಕರೊಂದಿಗೆ ರಾಜ್ಯ ಸುತ್ತಲೂ ಹೊರಟರು. ಮಂಜಿನಿಂದ ಆವೃತವಾದ ದಾರಿಗಳು, ಹಸಿರು ಹೊಲಗಳು, ಹಕ್ಕಿಗಳ ಚಿಲಿಪಿಲಿ ಮತ್ತು ದುಡಿಯುತ್ತಿದ್ದ ರೈತರನ್ನು ನೋಡುತ್ತಾ ಅವರು ಮುಂದೆ ಸಾಗಿದರು. ಸ್ವಲ್ಪ ದೂರದಲ್ಲಿ ವಯಸ್ಸಾದ ಒಬ್ಬ ರೈತ ತನ್ನ ದುರ್ಬಲ ಕೈಗಳಿಂದ ಒಂದು ಪುಟ್ಟ ಮಾವಿನ ಗಿಡವನ್ನು ನೆಡುತ್ತಿದ್ದನು. ಅವನ ಮುಖದಲ್ಲಿ ಆಯಾಸವಿದ್ದರೂ ಮನಸ್ಸಿನಲ್ಲಿ ಸಂತೋಷ ಸ್ಪಷ್ಟವಾಗಿತ್ತು. ರಾಜನು ಅವನ ಬಳಿಗೆ ಹೋಗಿ ಕೇಳಿದನು, ತಾತ, ನಿಮ್ಮ ವಯಸ್ಸು ತುಂಬಾ ಆಗಿದೆ. ಈ ಗಿಡ ದೊಡ್ಡ ಮರವಾಗಿ ಹಣ್ಣು ಕೊಡಲು ಹಲವು ವರ್ಷಗಳು ಬೇಕು. ಆಗ ನೀವು ಇರದೇ ಇರಬಹುದು. ಹಾಗಿದ್ದರೂ ಈ ಕಷ್ಟ ಏಕೆ? ಮಗನೇ, ನಾನು ಇಂದು ತಿನ್ನುತ್ತಿರುವ ಹಣ್ಣುಗಳನ್ನು ನನ್ನ ಪೂರ್ವಜರು ನೆಟ್ಟ ಮರಗಳಿಂದ ಪಡೆಯುತ್ತಿದ್ದೇನೆ. ಅವರು ತಮ್ಮಿಗಾಗಿ ನೆಟ್ಟಿರಲಿಲ್ಲ, ನಮ್ಮಗಾಗಿ ನೆಟ್ಟಿದ್ದರು. ಹಾಗೆಯೇ ನಾನು ಇಂದು ನೆಡುವ ಮರದ ಫಲವನ್ನು ನನ್ನ ಮಕ್ಕಳು, ಮೊಮ್ಮಕ್ಕಳು ಮತ್ತು ಈ ಊರಿನ ಜನರು ಪಡೆಯುತ್ತಾರೆ. ಬದುಕಿನ ಅರ್ಥ ಕೇವಲ ಪಡೆಯುವುದಲ್ಲ, ಮುಂದಿನ ಪೀಳಿಗೆಗೆ ಕೊಡುವುದೂ ಆಗಿದೆ. ಆ ಮಾತು ಕೇಳಿ ರಾಜನು ಕೆಲ ಕ್ಷಣ ಮೌನವಾಗಿ ಬಿಟ್ಟನು. ಆ ರೈತನ ಸರಳ ಮಾತಿನಲ್ಲಿ ದೊಡ್ಡ ಜೀವನದ ಸತ್ಯ ಅಡಗಿತ್ತು. ರಾಜನು ತನ್ನ ನಿಜವಾದ ಪರಿಚಯವನ್ನು ಹೇಳದೆ ಅಲ್ಲಿಂದ ಹೊರಟನು. ಆದರೆ ಆ ಮಾತು ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಮೊಳಗುತ್ತಲೇ ಇತ್ತು. ಅರಮನೆಗೆ ಹಿಂದಿರುಗಿದ ನಂತರ ಮರುದಿನವೇ ಆ ರೈತನನ್ನು ರಾಜಸಭೆಗೆ ಆಹ್ವಾನಿಸಲಾಯಿತು. ರಾಜಸಭೆಗೆ ಬಂದ ರೈತನು ಸಿಂಹಾಸನದ ಮೇಲೆ ಕುಳಿತಿದ್ದ ವ್ಯಕ್ತಿಯೇ ನಿನ್ನೆ ತನ್ನೊಂದಿಗೆ ಮಾತನಾಡಿದ್ದವನೆಂದು ತಿಳಿದು ಬೆರಗಾದನು. ಅವನು ಗೌರವದಿಂದ ನಮಸ್ಕರಿಸಿದನು. ಶ್ರೀಕೃಷ್ಣದೇವರಾಯರು ಎದ್ದು ನಿಂತು ಹೇಳಿದರು, ತಾತ, ನಿನ್ನೆ ನೀವು ಹೇಳಿದ ಮಾತು ನನ್ನ ಹೃದಯವನ್ನು ಮುಟ್ಟಿತು. ಒಬ್ಬ ರಾಜನಿಗೆ 1000 ಪುಸ್ತಕಗಳು ಕಲಿಸದ ಪಾಠವನ್ನು ನಿಮ್ಮ ಒಂದು ವಾಕ್ಯ ಕಲಿಸಿತು. ರಾಜನು ರೈತನಿಗೆ ಅಮೂಲ್ಯ ವಸ್ತ್ರಗಳು, ಚಿನ್ನದ ನಾಣ್ಯಗಳು ಮತ್ತು ಫಲವತ್ತಾದ ಭೂಮಿಯನ್ನು ಬಹುಮಾನವಾಗಿ ನೀಡಿದನು. ನಂತರ ಸಭೆಯಲ್ಲಿದ್ದ ಎಲ್ಲರತ್ತ ತಿರುಗಿ ಹೇಳಿದರು, ನಮ್ಮ ರಾಜ್ಯದ ನಿಜವಾದ ಸಂಪತ್ತು ಅರಮನೆಗಳು ಅಥವಾ ಖಜಾನೆಗಳಲ್ಲ. ಇಂತಹ ದೂರದೃಷ್ಟಿಯುಳ್ಳ ಜನರೇ ನಮ್ಮ ರಾಜ್ಯದ ಬಲ. ಮುಂದಿನ ಪೀಳಿಗೆಯನ್ನು ಯೋಚಿಸುವ ಮನಸ್ಸು ಇರುವವರೆಗೂ ಈ ಸಾಮ್ರಾಜ್ಯ ಸದಾ ಸಮೃದ್ಧಿಯಾಗಿರುತ್ತದೆ. ಆ ದಿನವೇ ರಾಜ್ಯದಾದ್ಯಂತ ಒಂದು ಹೊಸ ಆದೇಶ ಹೊರಬಿದ್ದಿತು. ಪ್ರತಿಯೊಂದು ಹಳ್ಳಿಯಲ್ಲೂ ಮರಗಳನ್ನು ನೆಡಬೇಕು, ಕೆರೆಗಳನ್ನು ಸ್ವಚ್ಛಗೊಳಿಸಬೇಕು, ಹೊಸ ಗಿಡಗಳನ್ನು ಬೆಳೆಸಬೇಕು, ರೈತರಿಗೆ ಉಚಿತ ಸಸಿಗಳನ್ನು ನೀಡಬೇಕು. ಮರಗಳನ್ನು ಕಡಿದರೆ ಹೊಸ ಗಿಡಗಳನ್ನು ನೆಡುವುದು ಕಡ್ಡಾಯ ಎಂದು ಘೋಷಿಸಲಾಯಿತು. ಕೆಲವು ವರ್ಷಗಳ ನಂತರ ವಿಜಯನಗರ ರಾಜ್ಯದ ಅನೇಕ ಪ್ರದೇಶಗಳು ಹಸಿರಿನಿಂದ ಕಂಗೊಳಿಸಿದವು. ಪ್ರಯಾಣಿಕರಿಗೆ ನೆರಳು ಸಿಕ್ಕಿತು, ರೈತರಿಗೆ ಉತ್ತಮ ಮಳೆ ದೊರೆಯಿತು, ಹಣ್ಣುಗಳು ಹೆಚ್ಚಾದವು, ಜನರ ಜೀವನ ಸುಧಾರಿಸಿತು. ಆ ವಯಸ್ಸಾದ ರೈತನು ಆ ದಿನ ನೆಟ್ಟಿದ್ದ ಮಾವಿನ ಗಿಡವು ದೊಡ್ಡ ಮರವಾಗಿ ಬೆಳೆದಿತು. ಅದರ ನೆರಳಿನಲ್ಲಿ ಮಕ್ಕಳು ಆಟವಾಡುತ್ತಿದ್ದರು, ಪ್ರಯಾಣಿಕರು ವಿಶ್ರಾಂತಿ ಪಡೆಯುತ್ತಿದ್ದರು, ಅದರ ಹಣ್ಣುಗಳನ್ನು ಅನೇಕರು ಸವಿಯುತ್ತಿದ್ದರು. ಒಂದು ದಿನ ಆ ಮರದ ಕೆಳಗೆ ನಿಂತಿದ್ದ ಶ್ರೀಕೃಷ್ಣದೇವರಾಯರು ತಮ್ಮ ಸಚಿವರತ್ತ ನೋಡಿ ಹೇಳಿದರು, ಒಬ್ಬ ಸಾಮಾನ್ಯ ರೈತ ಮಾಡಿದ ಒಂದು ಸಣ್ಣ ಕೆಲಸ 1000 ಜನರಿಗೆ ಉಪಯೋಗವಾಯಿತು. ಅಧಿಕಾರ ದೊಡ್ಡದಾಗಿರಬೇಕೆಂದಿಲ್ಲ, ಒಳ್ಳೆಯ ಆಲೋಚನೆ ದೊಡ್ಡದಾಗಿದ್ದರೆ ಸಾಕು. ಆ ಮಾತು ಕೇಳಿದ ಎಲ್ಲರೂ ಆ ರೈತನನ್ನು ಗೌರವದಿಂದ ನೆನಪಿಸಿಕೊಂಡರು. ಅಂದಿನಿಂದ ವಿಜಯನಗರದಲ್ಲಿ ಒಂದು ಸಂಪ್ರದಾಯ ಆರಂಭವಾಯಿತು. ಪ್ರತಿಯೊಂದು ಮಗುವಿನ ಜನ್ಮದ ಸಂದರ್ಭದಲ್ಲಿ ಒಂದು ಗಿಡ ನೆಡುವುದು, ಮದುವೆಯಾದಾಗ ಒಂದು ಗಿಡ ನೆಡುವುದು, ಹೊಸ ಮನೆ ಕಟ್ಟಿದಾಗ ಒಂದು ಗಿಡ ನೆಡುವುದು. ಈ ಸಂಪ್ರದಾಯದಿಂದ ರಾಜ್ಯವು ಇನ್ನಷ್ಟು ಸಮೃದ್ಧಿಯತ್ತ ಸಾಗಿತು. ಕಾಲ ಕಳೆದರೂ ಆ ಕಥೆ ಜನರ ಮನಸ್ಸಿನಲ್ಲಿ ಉಳಿಯಿತು, ಏಕೆಂದರೆ ಅದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಸಮಾಜದ ಒಳಿತಿಗಾಗಿ ಯೋಚಿಸಿದ ಒಬ್ಬ ಸಾಮಾನ್ಯ ರೈತನ ಕಥೆಯೂ ಆಗಿತ್ತು. ನೀತಿ: ನಾವು ಇಂದು ಮಾಡುವ ಒಳ್ಳೆಯ ಕೆಲಸದ ಫಲ ನಮಗೆ ಸಿಗದಿದ್ದರೂ ಮುಂದಿನ ಪೀಳಿಗೆಗೆ ಖಂಡಿತ ಸಿಗುತ್ತದೆ.